ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ, ಸಿದ್ದು ಲಾಟರಿ ಸಿಎಂ ಸೋನಿಯಾಗೆ ಭೇಟಿ ಮಾಡಿಸಿದ್ ನಾನಿ ಅಂತ ಬಿ.ಆರ್. ಪಾಟೀಲ್ ಅವರು ಹೇಳ್ಕೊಳ್ತಾ ಇರೋದು. ಯಾಕೆ ಈ ಮಾತು ಬಂತು, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ನನಗೆ ಗಾಡು ಇಲ್ಲ ಫಾದರೂ ಇಲ್ಲ ಅಂತ ಆಳಂದ ಕಾಂಗ್ರೆಸ್ನ ಶಾಸಕ ಹೇಳ್ತಾ ಇರೋದು. ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಮೊದಲು ಭೇಟಿ ಮಾಡಿಸಿದ್ದೆ ನಾನು, ಅವನ ಗ್ರಾಚಾರ ಚೆನ್ನಾಗಿತ್ತು, ಮುಖ್ಯಮಂತ್ರಿ ಆಗ್ಬಿಟ್ಟ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದುಬಿಟ್ಟ, ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸ್ವಪಕ್ಷದ ವಿರುದ್ಧವೇ ಬಾಂಬ್ ಸಿಡಿಸಿದ ಆಳಂದ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಬಿ.ಆರ್. ಪಾಟೀಲ್ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಮಾತನಾಡಿರುವ ವಿಡಿಯೋವೊಂದು ಬಹಿರಂಗಗೊಂಡಿದ್ದು ರಾಜಕೀಯ ವಲಯದಲ್ಲಿ ಇದು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಗೆ ಪಾಟೀಲ್ ಅವರು ಆಗಮಿಸಿದಾಗ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ವಿಡಿಯೋವೊಂದನ್ನ ಜೆಡಿಎಸ್ ಬಿಟ್ಟು ಬಂದ 8 ಶಾಸಕರಲ್ಲಿ ನಾನೂ ಒಬ್ಬ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ್ವಿ, ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಮೊದಲು ಭೇಟಿ ಮಾಡಿಸಿದ್ದೆ ನಾನು, ಸಿದ್ದರಾಮಯ್ಯ ಲಾಟರಿ ಸಿಎಂ ಅಂತ ಹೇಳಿರೋದು ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದೆ. ನಾನು ಅದೃಷ್ಟವಂತ, ಅದಕ್ಕೆ ಲಾಟರಿ ಸಿಎಂ ಅಂದಿರಬಹುದು ಅಂತ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ನಾವಿಬ್ರು ಒಟ್ಟಿಗೆ ಶಾಸಕರಾದವರು, ನಾನು ಸಿಎಂ ಆಗಿದ್ದೀನಿ, ನಾನು ಅದೃಷ್ಟವಂತ, ಅದಕ್ಕೆ ಹಂಗೆ ಹೇಳಿರಬಹುದು ಅಂತ ಸಿದ್ದರಾಮಯ್ಯನವರು ಕೂಡ